ಪ್ರಪಂಚದಲ್ಲಿ ತುಂಬ ಡಿಫ್ರೆಂಟ್ ಪೀಪಲ್ ಇರ್ತಾರೆ, ಡಿಫ್ರೆಂಟ್ ಟೇಸ್ಟ್ ಇರ್ತದೆ, ಡಿಫ್ರೆಂಟ್ ಲುಕ್ ಬೇಕು ಅಂತ ಹೇಳ್ತಾರೆ. ಸೊ ಅದೇ ಥರ ಎಲ್ರಿಗೂ ಮಹೇಂದ್ರ ಶೋರೂಮಲ್ಲಿ ಥಾರ್ ರಾಕ್ಸ್ ಬ್ಲ್ಯಾಕ್ ಸಿಗ್ಬೋದು, ವೈಟ್ ಸಿಗ್ಬೋದು, ಡಿಫ್ರೆಂಟ್ ಕಲರ್ ಸಿಗ್ಬೋದು, ರೆಡ್ ಆಗಿರ್ಬೋದು. ಬಟ್ ಕಸ್ಟಮರ್ಗೆ ಡಿಫ್ರೆಂಟ್ ಟೇಸ್ಟ್ ಇರುವಾಗ ಒಂದು ಮಾತು ಹೇಳ್ತಾರೆ, ಎಲ್ಲ ಥರದ್ದು ಕಾರ್ ನನ್ನ ಥರ ಕಾರ್ ಕಾಣಬಾರ್ದು, ಸಮಥಿಂಗ್ ಡಿಫ್ರೆಂಟಾಗಿ ಕಾಣಬೇಕು ಅಂತ ಹೇಳಿದರು. ಸೊ ಹಾಗಾಗಿ RS ಕಾರ್ ಮಾಡಿಫೈಸಿಗೆ ಒಂದು ಬ್ಲ್ಯಾಕ್ ಕಲರ್ ಥಾರ್ ರಾಕ್ಸ್ ಬಂತು. ಈ ಥಾರ್ ರಾಕ್ಸ್ ಫಸ್ಟೇ ಬಂದು ನಮ್ಮ ಹತ್ರ ಕೊಟೇಶನ್ ತಗೊಂಡು, ನಮ್ಮ ಹತ್ರ ಐಡಿಯಾಸ್ ತಗೊಂಡು, ವೇರ್ ಕಸ್ಟಮರ್ ಗಾಟ್ ಕಂಪ್ಲೀಟ್ಲಿ ಇಂಪ್ರೆಸ್ಡ್. ಒಂದು ನಮ್ಮದು ಐಡಿಯಾಸ್ ಕೊಟ್ಟಾಗ ಕಸ್ಟಮರ್ ಡೈರೆಕ್ಟ್ ಡೆಲಿವರಿ ಆದ ನಂತರ RS ಕಾರ್ ಮಾಡಿಫೈಸ್ ಬಂದರು. RS ಕಾರ್ ಮಾಡಿಫೈಸ್ ಬಂದ ನಂತರ ಒಂದು ಗ್ಲಾಸಿ ಇರುವ ಕಾರನ್ನು ಮ್ಯಾಟ್ ಆಗಿ ಟರ್ನ್ ಮಾಡಿದ್ದೇವೆ. ಸೊ ನೀವೇ ನೋಡ್ತಿರ್ಬೋದು, ಕಂಪ್ಲೀಟ್ ವೈಸ್ ವರ್ಸ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್, ಬಾಡಿ ಅಂತ ಬಂದಾಗ ಕಂಪ್ಲೀಟ್ ಗ್ಲಾಸಿ ಆಗಿರ್ತದೆ, ಕಂಪ್ಲೀಟ್ ಫೆಂಡರ್ಸ್ ಅಂತ ಬಂದಾಗ ಮ್ಯಾಟ್ ಆಗಿರ್ತದೆ. RS ಕಾರ್ ಮಾಡಿಫೈಸಲ್ಲಿ ಅದನ್ನು ಕಂಪ್ಲೀಟ್ ಕಾಂಟ್ರವರ್ಸಿ ಮಾಡಿ ಒಂದು ಲುಕ್ಕನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀವಿ. ಅಗೇನ್ ಐಮ್ ಸೇಯಿಂಗ್, ಡಿಫ್ರೆಂಟ್ ಟೈಪ್ ಟೇಸ್ಟ್, ಡಿಫ್ರೆಂಟ್ ಟೈಪ್ ಪ್ರಾಡಕ್ಟ್ಸು ಕಸ್ಟಮರ್ಗೆ ಬೇಕಾಗಿರ್ತದೆ. ಯಾಕಂದರೆ ಗಾಡಿ ರೋಡಲ್ಲಿ ಹೋಗ್ತಿರುವಾಗ ಎಲ್ಲ ರಾಕ್ಸು ಒಂದೇ ಥರ ಇರ್ತದೆ, ಬಟ್ ಈ ಕಸ್ಟಮರ್ದು ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ RS ಕಾರ್ ಮಾಡಿಫೈಸ್ ಕರೆಕ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಸೊ ಇದರಲ್ಲಿ ಮ್ಯಾಟ್ ಇದು PPF ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಮ್ಯಾಟ್ PPF ಅಂತ ಬಂದಾಗ ಗರ್ವರೆ ಬ್ರ್ಯಾಂಡ್ ಇದು 5 years ವ್ಯಾರಂಟಿದು ಕಂಪ್ಲೀಟ್ ಬಾಡಿಯನ್ನು ಮ್ಯಾಟ್ PPF ಆಗಿ ಕನ್ವರ್ಟ್ ಮಾಡಿದ್ದೇವೆ. ಸೊ ಲುಕ್, ಫಿನಿಶಿಂಗ್, ಕ್ವಾಲಿಟಿ ನೀವೇ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಇನ್ನೊಂದು ಮೇಜರ್ ಐಡಿಯಾ ಅಂತ ಬಂದಾಗ, ಈಸಿ ಟು ಸಿ ಬಟ್ ಐಡಿಯಾ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ವ್ಯಾಲ್ಯೂಯೇಬಲ್ ಅಂತಲೇ ಹೇಳ್ಬೋದು. ಸೊ ಐಡಿಯಾ ಅಂತ ಬಂದಾಗ ನೀವಿಲ್ಲಿ ನೋಡ್ತಿರ್ಬೋದು, ಫೆಂಡರ್ಸ್, ಒಂದು ಮ್ಯಾಟ್ ಫಿನಿಶಿಂಗ್ ಇರುವ ಫೆಂಡರನ್ನು ಕಂಪ್ಲೀಟ್ ಗ್ಲಾಸಿ ಮಾಡಿ, ಅಲಾಂಗ್ ವಿತ್ ನಿಮ್ಮ ಮಡ್ ಫ್ಲಾಪ್ ಆಗಿರ್ಬೋದು, ರಿಯರಲ್ಲಿನೂ ಆಗಿರ್ಬೋದು, ಒಂದು ಡಿಫ್ರೆಂಟ್ ಲುಕ್ ಆಗಿ ಚೇಂಜ್ ಮಾಡಿದ್ದೀವಿ. ಒಂದು ಓವರ್ ಆಲ್ ಲುಕ್ ಮಾಡುವಾಗ ಕಾರಲ್ಲಿ ಒಂದು ಮಾತು ಬರದೆ ವಾವ್ ಫೀಲ್ ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ಅಮೇಝಿಂಗ್ ಆಗಿರುವ ಲುಕ್ ಅಂತಂದಿದ್ದೀವಿ. ಇನ್ನೊಂದು, ಇಷ್ಟೆಲ್ಲ PPF ಆದ ನಂತರ ಎಲ್ಲ ಗ್ಲಾಸಸ್ ಆಗಿರ್ಬೋದು, ಎಲ್ಲ ನಿಮ್ಮದು ಫೈಬರ್ ಪಾರ್ಟ್ಸ್ ಆಗಿರ್ಬೋದು ಸೆರಾಮಿಕ್ ಕೋಟಿಂಗ್ ಮಾಡಲೇಬೇಕು. ಸೊ ನಾವು 3M ಬ್ರ್ಯಾಂಡಿದು ಸೆರಾಮಿಕ್ ಕೋಟಿಂಗ್ ಮಾಡಿದ್ದೇವೆ ಇದರಲ್ಲಿ. ಸೊ ಇದ್ರ ಜೊತೆ ಒಂದು ಮೇಜರ್ ಲುಕ್ ಅಂತ ಹೇಳಿದರೆ, ಥಾರ್ ರಾಕ್ಸ್ ಈಸ್ ಇನ್ಕಂಪ್ಲೀಟ್ ವಿದೌಟ್ ಪ್ರೋಮ್ಯಾನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಕಾರ್ದು ಲುಕ್ ರಗೆಡ್ ಆಗಿ ಕಾಣಲಿಕ್ಕೆ ಆ ಮ್ಯಾಟ್ PPFಗೆ ಒಂದು ಮ್ಯಾಚಿಂಗ್ ಮಾಡಲಿಕ್ಕೆ ಪ್ರೋಮ್ಯಾನ್ದು ಅಡಾಸ್ ಕಾಂಪಿಟೇಬಲ್ ಇರುವಂಥದ್ದು ಒಂದು ಬಂಪರ್ ಹಾಕಿದ್ದೇವೆ. RS ಕಾರ್ ಮಾಡಿಫೈಸಿಗೆ ಜನ ಹುಡ್ಕೊಂಡು ಬರೋದೇ ಕ್ವಾಲಿಟಿ, ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್ ಆ್ಯಂಡ್ ಪ್ರೋಮ್ಯಾನ್ ಪ್ರಾಡಕ್ಟ್ಸ್. ಯಾವುದು ಪ್ರಾಡಕ್ಟ್ ಸಿಕ್ಕಲ್ಲ, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಎಟ್ RS ಕಾರ್ ಮಾಡಿಫೈಸ್ ಅಂತ ಹೇಳ್ಬೋದು. ಅದೇ ರೀತಿ ಸೈಡ್ಸಲ್ಲಿ ನೋಡ್ತಿರ್ಬೋದು, ಹಿಂಜಸ್ ಅಗೇನ್ ವಿ ಹ್ಯಾವ್ ಯೂಸ್ಡ್ ಫ್ರಮ್ ಪ್ರೋಮ್ಯಾನ್ ಬ್ರ್ಯಾಂಡಿಂದ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ರೂಫಲ್ಲಿ ಡಿಫೆಂಡರ್ ಲೈಟ್ ಆಗಿರ್ಬೋದು, ಸೈಡ್ಸಲ್ಲಿ ಮಿರರ್ ಲೈಟ್ ಆಗಿರ್ಬೋದು, ರಿಯರಲ್ಲಿನೂ ಫೋಕಸ್ ಮಾಡಿದ್ದೀವಿ ಗ್ಲಾಸಿ ಪೇಂಟಿಂಗ್. ಈ ಗ್ಲಾಸಿ ಪೇಂಟ್ ಜೊತೆ ಎಲ್ಲ ರಾಕ್ಸಿಗೆ ಬ್ರೋಂಕೋ ಸ್ಪಾಯ್ಲರ್ ಹಾಕಿದರೆ ಇದರಲ್ಲಿ ಬ್ಯಾಟ್ಮ್ಯಾನ್ ಸ್ಪಾಯ್ಲರ್ ಹಾಕಿದ್ದೀವಿ, ಸಮಥಿಂಗ್ ಡಿಫ್ರೆಂಟ್ ಆಗಿ ಕಾಣಬೇಕು ಅಂತೇಳಿ. ಸೊ ಅದಾದ ನಂತರ ಇಂಟೀರಿಯರ್ ಅಂತ ಬಂದಾಗ ಕಸ್ಟಮರ್ಗೆ ತುಂಬ ಏನು ಚಾಯ್ಸ್ ಇದಿಲ್ಲ, ನನಗೆ ಡೀಸೆಂಟಾಗಿ ಒಂದು ಗುಡ್ ಆಂಬಿಯೆಂಟ್ ಬೇಕು, ಕಾರ್ ಓಡಿಸುವಾಗ ಸಮಥಿಂಗ್ ಡಿಫ್ರೆಂಟ್ ಫೀಲ್ ಆಗಬೇಕು ಅಂತ ಹೇಳಿದರು. ಸೊ ಇದರಲ್ಲಿ 26 ಪೀಸ್ ಇದು ಆಂಬಿಯೆಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ವಿಚ್ ವರ್ಕ್ ಕ್ಯಾನ್ ಬಿ ಡನ್ ಎನಿವೇರ್. ಬಟ್ ಕ್ವಾಲಿಟಿ ಅಂತ ಬಂದಾಗ, ಡೆಲಿವರಿ ಅಂತ ಬಂದಾಗ, ಐ ಆಲ್ವೇಸ್ ಲೈಕ್ ಟು ಸಿ ಕಸ್ಟಮರ್ ಸ್ಮೈಲ್ ಎಟ್ ದ ಟೈಮ್ ಆಫ್ ಡೆಲಿವರಿ ಅಂತಲೇ ಹೇಳ್ಬೋದು. ಹೊಸ ಗಾಡಿಯನ್ನು ಪೇಯಿಂಗ್ 20 lakh, 30 lakh, 40 lakh ಡೈರೆಕ್ಟ್ ಮನೆಗೂ ಕೊಂಡೋಗೋದೆ, ರಿಬ್ಬನ್ ಬಿಚ್ಚದೆ RS ಕಾರ್ ಮಾಡಿಫೈಸಲ್ಲಿ ಗಾಡಿ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ, RS ಕಾರ್ ಮಾಡಿಫೈಸಸ್ ಗೇನ್ ದಟ್ ಟ್ರಸ್ಟ್ ಅಂತ ಹೇಳ್ಬೋದು. ಈ ಟ್ರಸ್ಟ್ ಕಸ್ಟಮರ್ ನಮ್ಮೊಟ್ಟಿಗೆ ಇಟ್ಟು ಗಾಡಿಯನ್ನು ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿ, ಬ್ಯೂಟಿಫುಲ್ ಆಗಿ ಮಾಡಿ ಕಾರನ್ನು ಡೆಲಿವರಿ ಕೊಡ್ತಿದ್ದೀವಿ. ಸೊ ನಿಮ್ಮ ಕಾರನ್ನು ಈ ಥರ ಡಿಫ್ರೆಂಟ್ ಕಾಣಬೇಕು, ಎಲ್ಲರ ಥರ ನನಗೂ ಬೇಡ, ಸಮಥಿಂಗ್ ಡಿಫ್ರೆಂಟ್ ಮಾಡುವ, ಏನೋ ಒಂದು ಐಡಿಯಾ ಯೂಸ್ ಮಾಡುವ ಅಂತ ಹೇಳಿದರೆ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ, ಡಿಸ್ಕಸ್ ಮಾಡುವ. ವಾಟ್ ಕೈಂಡ್ ಆಫ್ ಮಾಡಿಫಿಕೇಶನ್ ಯು ವಾಂಟ್, ವಿಲ್ ಗೆಟ್ ಇಟ್ ಡನ್.